ಸ್ಯಾಂಡಲ್ವುಡ್ ನಲ್ಲಿ ಈಗ ಡಿವೋರ್ಸ್ ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಒಬ್ಬರಾದ್ಮೇಲೆ ಒಬ್ರು ಡಿವೋರ್ಸ್ ಕೊಡ್ತಾ ಇದ್ದಾರೆ. ಅದು ಕಿರಿತೆರೆ ಆಗ್ಲಿ ಅಥವಾ ಹಿರಿತೆರೆ ಆಗ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡವ್ರಾಗ್ಲಿ. ಮದ್ವೆ ಆದ 1 ವರ್ಷಕ್ಕೆ, ಮದ್ವೆ ಆದ 15 ವರ್ಷಕ್ಕೆ, ಹೀಗೇನೆ ವರ್ಷಗಳ ಗ್ಯಾಪ್ ಇಲ್ದೇನೆ ಎಷ್ಟೇ ವರ್ಷಗಳ ಕಾಲ ಸಂಸಾರ ಮಾಡಿದ್ರು ಅವರು ಡಿವೋರ್ಸ್ ಪಡ್ಕೊಳ್ತಿದ್ದಾರೆ. ಇನ್ನು ಸಂಸಾರ ಈಗ ತಾನೇ ಶುರುವಾಗಬೇಕಾಗಿದ್ದವರು ಕೂಡ ಡಿವೋರ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಈ ಡಿವೋರ್ಸ್ ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಂತಂದ್ರೆ ಮದುವೆ ಆಗೋದಕ್ಕೆ ಭಯ ಆಗ್ತಾ ಇದೆ ಅಂತ ಜನಸಾಮಾನ್ಯರು ಮಾತನಾಡಿಕೊಳ್ಳುವ ರೀತಿಯಲ್ಲಿ ಆಗ್ತಾ ಇದೆ. ಅದಲ್ಲದೆ ಯಾವ್ದಾದ್ರು ಸೆಲೆಬ್ರಿಟಿ ಜೋಡಿ ಮದುವೆ ಆಗ್ತಿದೆ ಅಂತಂದ್ರೆ ಅಯ್ಯೋ ಇವ್ರದಿನ ಎಷ್ಟು ದಿನನೋ, ಯಾವಾಗ ಬ್ರೇಕಪ್ ಆಗುತ್ತೋ, ಯಾವಾಗ ಡಿವೋರ್ಸ್ ಆಗುತ್ತೋ ಅಂತ ಎಲ್ಲ ಮಾತನಾಡಿ ರೀತಿ ಆಗ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಇದೀಗ ರಿಯಾಲಿಟಿ ಶೋಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ಜನಪ್ರಿಯ ಜೋಡಿಯ ಬಗ್ಗೆ ಸಿಕ್ಕಾಬಟ್ಟೆ ಸ್ಟೋರಿ ಒಂದು, ವಿಷಯ ಒಂದು ಓಡಾಡ್ತಾ ಇದೆ. ಹಾಗಿದ್ರೆ ಏನಾಯ್ತು, ಯಾರಿಗೇನ್ ಮಾಡ್ಕೊಂಡ್ರು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ಹೌದು, ಸುಷ್ಮಿತಾ ಜಗ್ಗಪ್ಪ ಇಬ್ರು ಕಾಮಿಡಿ ಕಿಲಾಡಿ ಅಥವಾ ಕಾಮಿಡಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡವರು. ಮೊದಲಿಗೆ ಇವರಿಬ್ರು ಪರಿಚಯ ಇರಲಿಲ್ಲ. ಇಬ್ರು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತಾನೆ, ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತಾನೆ ರಿಯಾಲಿಟಿ ಶೋಗೆ ಬಂದವರು. ಸುಷ್ಮಿತಾ ಒಂದ್ ಸ್ವಲ್ಪ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅವರೇ. ಆದ್ರೆ ಸುಷ್ಮಿತಾಗೆ ಅಭಿನಯದ ಬಗ್ಗೆ ಹೆಚ್ಚಿನ ಒಲವು ಇತ್ತು ಮತ್ತು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು, ಒಂದೊಳ್ಳೆ ಪಾತ್ರವನ್ನ ಮಾಡಬೇಕು ಅನ್ನೋದು ಆಸೆ ಇತ್ತು. ಅದೇ ಸಮಯಕ್ಕೆ ಅವರಿಗೆ ರಿಯಾಲಿಟಿ ಶೋಗಳಲ್ಲಿ ಆಫರ್ ಬಂತು. ಕಾಮಿಡಿ ಕಿಲಾಡಿ ಮುಖಾಂತರವಾಗಿ ಜನಪ್ರಿಯತೆಯನ್ನ ಪಡ್ಕೊಳ್ತಾರೆ. ಪಾತ್ರಗಳನ್ನ ತುಂಬಾ ಸಲೀಸಾಗಿ ಅದ್ಭುತವಾಗಿ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಕಾಮಿಡಿ ಕಿಲಾಡಿಯಲ್ಲಿ ಕಾಮಿಡಿ ಮಾಡ್ಕೊಂಡಿದ್ದಂತ ಸುಷ್ಮಿತಾ ಈಗ ಒಂದಷ್ಟು ಸೀರಿಯಲ್ಗಳಲ್ಲಿ ಸೀರಿಯಸ್ ಪಾತ್ರಗಳನ್ನ ಕೂಡ ಮಾಡ್ತಾ ಇದ್ದಾರೆ ಮತ್ತು ಸಿನಿಮಾಗಳಿಂದಲೂ ಕೂಡ ಸುಷ್ಮಿತಾಗೆ ಆಫರ್ ಬರ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಜಗ್ಗಪ್ಪ ಗೆಲ್ಲೇಬೇಕು ಅಂತ ತುಂಬಾ ಜನ ಆ ರಿಯಾಲಿಟಿ ಶೋನ ನೋಡ್ಕೊಂಡಿದ್ದವರು ಇದ್ರು. ಯಾಕಂದ್ರೆ ಜಗ್ಗಪ್ಪ ತುಂಬಾನೇ ಬಡ ಫ್ಯಾಮಿಲಿಯಿಂದ ಬಂದವರು ಮತ್ತು ಒಳ್ಳೆ ಹುಡುಗ ಕೂಡ. ನೋಡ್ತಾ ಇದ್ದ ಹಾಗೇನೆ ಜಗ್ಗಪ್ಪ ಇನ್ನೋಸೆಂಟ್ ಅನ್ನೋದು ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಕಷ್ಟವನ್ನು ನೋಡ್ಕೊಂಡು ಬೆಳೆದವರು. ತಾಯಿ ಪ್ರೀತಿ ಏನು, ತಂದೆ ಪ್ರೀತಿ ಏನು, ಪ್ರೀತಿ ಬಾಂಧವ್ಯ ಸಂಬಂಧ ವಾತ್ಸಲ್ಯಗಳಿಗೆ ಬೆಲೆ ಕೊಡುವ ಹುಡುಗ ಜಗ್ಗಪ್ಪ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನೋದು ಅವರ ಆಸೆ ಮಾತ್ರ ಆಗಿರ್ಲಿಲ್ಲ, ಎಷ್ಟೋ ಜನರ ಆಸೆ ಕೂಡ ಆಗಿತ್ತು. ಬಹಳಷ್ಟು ಬಾರಿ ವೇದಿಕೆ ಮೇಲೆ ಕಣ್ಣೀರ್ ಹಾಕಿದ್ದು ಇದೆ. ಒಬ್ಬ ಬಡ ಕುಟುಂಬದ ಹುಡುಗ ಅನುಭವಿಸುವಂತ ನೋವು, ಆತನಿಗೆ ಸಿಕ್ಕಂತ ಅವಕಾಶ, ಆತ ಬಳಕೆ ಮಾಡಿಕೊಂಡಂತ ರೀತಿ, ಇವತ್ತು ಹೆಸರು ಮಾಡ್ತಿರುವಂತ ರೀತಿ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ. ಯಾಕಂದ್ರೆ ಜಗ್ಗಪ್ಪ ಬೆಳೆದು ಬಂದ ಹಾದಿಯೇ ಆಗಿತ್ತು. ಕಷ್ಟದಲ್ಲಿ ಬಂದಂತ ಹುಡುಗ ಇವತ್ತು ಯಶಸ್ಸಿನ ಹಾದಿಯನ್ನ ತುಳಿತಾ ಇದ್ದಾರೆ. ಸಿನಿಮಾಗಳು ಮತ್ತು ಸೀರಿಯಲ್ಗಳಲ್ಲಿ ಜಗ್ಗಪ್ಪಗೂ ಕೂಡ ಆಫರ್ಗಳು ಬರ್ತಾ ಇದೆ. ಅಭಿನಯ ಕೂಡ ಚೆನ್ನಾಗೇ ಇದೆ. ಇಂಥ ಸುಷ್ಮಿತಾ ಮತ್ತು ಜಗ್ಗಪ್ಪ ಪ್ರೀತಿ ಮಾಡ್ತಾರೆ, ಪ್ರೀತಿಸಿ ಮದುವೆ ಆಗ್ತಾರೆ. ಮನೆಯವರ ಒಪ್ಪಿಗೆ ಪಡೆದೇ ಮದುವೆ ಆಗ್ತಾರೆ. ಬಹಳ ಅದ್ದೂರಿಯಾಗಿಯೇ ಮದುವೆ ಆಗಿದ್ದಾರೆ. ಸೆಲೆಬ್ರಿಟಿಗಳೆಲ್ಲ ಇವರ ಮದುವೆಗೆ ಹೋಗಿದ್ರು, ವಿಶ್ ಮಾಡಿದ್ರು. ಸುಷ್ಮಿತಾ ವೆಲ್ ಸೆಟಲ್ಡ್, ಜಗ್ಗಪ್ಪ ಬಡ ಹುಡುಗ. ಆದ್ರೂ ಕೂಡ ಇವರ ಪ್ರೀತಿ ಗೆದ್ದಿತ್ತು. ಆಗ ಎಲ್ರಿಗೂ ಕೂಡ ಶಭಾಷ್ ಅನ್ಸಿತ್ತು. ಪ್ರೀತಿಗೆ ಯಾವುದೇ ಜಾತಿಯ ಅಂತರ ಆಗ್ಲಿ ಅಥವಾ ಆಸ್ತಿಯ ಅಂತರ ಆಗ್ಲಿ ಇಲ್ಲ. ಇವರಿಬ್ರು ತುಂಬಾ ಚೆನ್ನಾಗಿ ಬಾಳ್ಬೇಕು ಅಂತ ವಿಶ್ ಮಾಡಿದವರೇ ಜಾಸ್ತಿ. ಆದ್ರೆ ಇದೀಗ ಅದೇ ಸುಷ್ಮಿತಾಗೆ ನೆಟ್ಟಿಗರು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಅಯ್ಯೋ ಅದ್ಯಾಕೆ, ಏನಾಯ್ತು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ನಿಜವಾಗ್ಲೂ ಕೂಡ ನೀವು ಯಾಕೆ ಬೈತಿದ್ದಾರೆ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಹೌದು, ಸುಷ್ಮಿತಾ ಜಗ್ಗಪ್ಪನನ್ನ ನೀನೇ ಬೇಕು ಅಂತ ಹಠ ಹಿಡಿದು ಮದುವೆ ಆಗಿದ್ರಂತೆ. ಮನೆಯಲ್ಲಿ ಒಪ್ಪಿಗೆ ಪಡೆದು ಜಗ್ಗಪ್ಪನನ್ನ ಒಪ್ಪಿಸಿ ಮದುವೆ ಆಗಿದ್ರಂತೆ. ಜಗ್ಗಪ್ಪ ಮದುವೆ ಆಗೋದಕ್ಕೆ ರೆಡಿ ಇರ್ಲಿಲ್ಲ ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಕಾರಣ, ಹುಡುಗಿ ನನಗಿಂತ ರಿಚ್ ಇದ್ದಾರೆ, ಹೀಗೆ ಮದುವೆ ಆದ್ರೆ ಸರಿ ಅನ್ಸಲ್ಲ ಅಂತ. ಆದ್ರೆ ಸ್ವತಃ ಸುಷ್ಮಿತಾ ತಂದೆನೇ ಬಂದು ಒಪ್ಪಿಸಿ ಮದುವೆ ಮಾಡಿದ್ರಂತೆ. ನನ್ನ ಮಗಳು ನಿನ್ ಜೊತೆಗಿದ್ರೆ ಜೀವನ ಚೆನ್ನಾಗಿರತ್ತೆ, ನೀನೇ ಅಳಿಯ ಆಗ್ಬೇಕು ಅಂತ ಹೇಳಿ ಒಪ್ಪಿಸಿ ಮದುವೆ ಆಗಿದ್ರಂತೆ. ಈ ರೀತಿಯಾಗಿ ಪ್ರೀತಿಸಿ ಮದುವೆ ಆದಂತ ಸುಷ್ಮಿತಾ ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ. ನವೆಂಬರ್ 20, 2023ರಲ್ಲಿ ಅವರ ಮದುವೆ ಆಗಿತ್ತು. ಅಷ್ಟು ಒಳಗಡೆನೆ ತಾಳಿ, ಕಾಲುಂಗ್ರ ಎಲ್ಲವನ್ನೂ ಕೂಡ ತೆಗೆದು ಬಿಟ್ಟಿದ್ದಾರೆ. ಮದುವೆ ಆಗಿ ಕೆಲವು ದಿನಗಳಲ್ಲಿ ತಾಳಿ ಮತ್ತು ಕಾಲುಂಗ್ರವನ್ನ ತೆಗೆದು ಬಿಟ್ಟಿದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಅದು ತೆಗೆದಿದ್ದಾರೋ ಏನೋ ಗೊತ್ತಿಲ್ಲ. ಆದ್ರೆ ಸುಷ್ಮಿತಾ ಇತ್ತೀಚೆಗೆ ತಾಳಿ ಅನ್ನೋದೊಂದು ಇದೆ, ನನಗೆ ಮದುವೆ ಆಗಿದೆ ಅನ್ನೋದನ್ನೇ ಕಂಪ್ಲೀಟ್ ಆಗಿ ಮರ್ತಂಗ್ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಅದ್ಯಾವುದನ್ನು ವೇರ್ ಮಾಡ್ತಾ ಇಲ್ಲ. ಇದನ್ನ ನೋಡಿದಂತ ನೆಟ್ಟಿಗರು ಬಾಯಿಗೆ ಬಂದಂಗ್ ಬೈತಾ ಇದ್ದಾರೆ. ಈಗ ತಾನೇ ಮದುವೆ ಆಗಿದ್ದೀರಾ, ಆಗ್ಲೇ ತಾಳಿನೂ ಇಲ್ಲ, ಕಾಲುಂಗ್ರನೂ ಇಲ್ಲ. ಇದನ್ನೆಲ್ಲ ತೆಗೆದಿಡುವಂತಹ ದುರ್ದೈವದ ಸಂಗತಿ ನಿಮಗೆ ಯಾಕೆ ಬಂತು ಗೊತ್ತಿಲ್ಲ. ನೀವೆಲ್ಲ ಬೆಳಿಬೇಕಾದ್ರೆ ಅಣ್ಣ, ಅಕ್ಕ, ಅಮ್ಮ, ಅಪ್ಪ
ಅಂತ ಪ್ರೀತಿ ವಿಶ್ವಾಸದಲ್ಲೇ ಇರ್ತೀರಾ. ಯಾವಾಗ ಬೆಳಿತೀರೋ ಅಥವಾ ಯಾವಾಗ ನೀವು ಸೆಲೆಬ್ರಿಟಿಗಳಾಗ್ತಿರೋ ಆಗಿನಿಂದ ದುರಹಂಕಾರ ಅನ್ನೋದು ನಿಮಗೆ ಹೆಚ್ಚಾಗ್ಬಿಡತ್ತೆ. ಇಲ್ಲಿ ಪ್ರೀತಿ ವಾತ್ಸಲ್ಯ ಬಾಂಧವ್ಯಕ್ಕೆ ಅಂತ ಬದುಕಿ ಅದನ್ನು ಬಿಟ್ಟು TRPಗೋಸ್ಕರ ಬದುಕಬೇಡಿ ಅಂತ ಸುಷ್ಮಿತಾಗೆ ಬೈದಿದ್ದಾರೆ. ಹಾಗೇನೆ ನೀವೆಲ್ಲ ಈ ಅನಂತ್ ಅಂಬಾನಿ ಅವರ ಹೆಂಡತಿಯನ್ನ ನೋಡಿ, ರಾಧಿಕಾ ಅಂಬಾನಿ ಅವರನ್ನ ನೋಡಿ ಕಲಿಯೋದು ಬಾಕಿ ಇದೆ. ಅವರು ಕೋಟಿಗೆ ಬಾಳ್ತಾರೆ. ಇತ್ತೀಚೆಗೆ ತಾನೇ ಮದುವೆನೂ ಆಗಿದ್ರು. ಫ್ರಾನ್ಸ್ಗೆ ಅವರು ಹನಿಮೂನ್ಗೆ ಅಂತ ಹೋಗಿದ್ರು. ಆದರೆ ತಾಳಿಯನ್ನು ತೆಗೆದಿರಲಿಲ್ಲ. ಅದು ಸಂಪ್ರದಾಯ ಅಂದರೆ, ಅದು ಹಿಂದೂ ಸಂಪ್ರದಾಯ ಅಂದರೆ ಅವ್ರನ್ನೆಲ್ಲ ನೋಡಿ ಕಲಿಬೇಕು. ಅವರೆಲ್ಲ ಅಷ್ಟು ಕೋಟಿಗೆ ಬಾಳಿದ್ರು, ಅವ್ರು ಹೆಂಗೆ ಬೇಕಾದ್ರೂ ಬದುಕಬಹುದು. ಆದರೆ ಹನಿಮೂನ್ಗೆ ಅಂತ ಹೋದಾಗ ತಾಳಿ ತೆಗಿಲೇ ಇಲ್ಲ. ಅದು ಆಕೆಗೆ ಇರುವಂಥ ಸಂಪ್ರದಾಯ ಮತ್ತು ಧರ್ಮದ ಬಗ್ಗೆ ಇರುವ ಕಾಳಜಿ. ನಿಮಗೆಲ್ಲ ಅದಿಲ್ಲ ಅಂತ ಅನ್ಸುತ್ತೆ. ಬೆಳೆಯೋವರೆಗೂ ಒಂಥರ, ಬೆಳೆದ ಮೇಲೆ ಇನ್ನೊಂಥರ. ನಿಮ್ಮಂಥವ್ರಿಗೆಲ್ಲ ಅದೇನು ಬಂದಿದೆಯೋ ಗೊತ್ತಿಲ್ಲ. ಈ ಥರದ್ದು ಶೋಕಿ ಯಾಕೆ ಮಾಡ್ತೀರಾ? ಈ ಥರದ್ದು ಶೋಕಿ ಬಾಳು ಯಾಕೆ ಬಾಳಬೇಕು? ಸೆಲೆಬ್ರಿಟಿಗಳು ಅಂತ ಅಂದಮೇಲೆ ಪಬ್ಲಿಕ್ ಫಿಗರ್ ಆಗಿರ್ತೀರಾ. ನಿಮ್ಮನ್ನು ನೋಡಿ ಕಲಿಯೋರು ತುಂಬ ಜನ ಇರ್ತಾರೆ, ಅಥವಾ ನಿಮ್ಮನ್ನ ರೋಲ್ ಮಾಡೆಲ್ ಅಂತ ಅನ್ಕೊಳ್ಳೋರು ತುಂಬ ಜನ ಇರ್ತಾರೆ. ನೀವು ಈ ಥರ ಏನು ಹಾಕ್ತೇನೆ ಬಿಚ್ಚೋಲೆ ಗೌರಮ್ಮ ಥರ ಓಡಾಡ್ತಾ ಇದ್ರೆ ನಿಮ್ಮನ್ನು ನೋಡಿ ಜನನು ಕೂಡ ಹಾಗೆ ಮಾಡ್ತಾರೆ. ಇತ್ತೀಚೆಗೆ ನಿಮ್ಮದು ತುಂಬ ಓವರ್ ಆಗಿದೆ. ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತೀರಾ ಹದಗೆಡ್ತಾ ಇದೆ. ಫಸ್ಟು ಇದನ್ನೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಪಾಪ ಜಗ್ಗಪ್ಪ ಒಳ್ಳೆ ಹುಡುಗ, ಅವರಿಗೆ ಒಳ್ಳೆ ಹುಡುಗಿಯಾಗಿ ಇರೋದನ್ನ ಕಲ್ತ್ಕೊಳ್ಳಿ. ಹೆಂಡತಿಯಾಗಿ ಹೇಗಿರಬೇಕು ಅದನ್ನ ಕಲ್ತ್ಕೊಳ್ಳಿ. ನಿಮ್ಗೆ ಅವಕಾಶ ಸಿಗ್ತಾ ಇದೆ, ಆ ಅವಕಾಶಗಳನ್ನ ಬಳಸ್ಕೊಳ್ಳಿ. ಅದು ನಮಗೂ ಕೂಡ ಖುಷಿ. ಹಾಗಂತ ತೀರೋ ಓವರ್ ಆಗಿ ಆಡೋದಕ್ಕೆ ಹೋಗಬೇಡಿ. ಮೊದಲು ಮನೆಗೆ ಹೋಗಿ ತಾಳಿ ಕಾಲುಂಗ್ರವನ್ನ ಹಾಕೊಳ್ಳಿ. ನಿಮ್ಮನ್ನು ನೋಡ್ತಾ ಇದ್ರೆ ಡಿವೋರ್ಸ್ ಆಗಿದೆ ಅಂತ ಅನ್ಸುತ್ತೆ, ಇಲ್ಲ ಗಂಡನ್ ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ, ಇಲ್ಲ ಮತ್ತು ಇನ್ನೇನು ಅನ್ಸುತ್ತೆ. ಹಾಗಾಗಿ ದಯವಿಟ್ಟು ಮದುವೆ ಆದ ಹೆಣ್ಣು ಮಗಳು ಹೇಗಿರಬೇಕು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನೆಲದಲ್ಲಿ ಹಾಗೆ ಬದುಕೋದನ್ನ ಕಲೀರಿ ಅಂತ ಸುಷ್ಮಿತಾಗೆ ಖಾರವಾಗಿಯೇ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ಸುಷ್ಮಿತಾ ತಲೆ ಕೆಡಿಸ್ಕೊಂಡಿಲ್ಲ. ಕೆಲವರು ಸುಷ್ಮಿತಾ ಪರವಾಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇದೆ, ಅವ್ರು ಹೇಗೆ ಬೇಕಾದರೂ ಇರಬಹುದು. ಅದನ್ನು ಹೇಳೋದಕ್ಕೆ ನೀವ್ಯಾರು? ಹೀಗೆ ಇರಬೇಕು ಅಂತ ಜಡ್ಜ್ ಮಾಡ್ತೀರಾ? ತಾಳಿ ಇಲ್ಲ ಅಂತಂದ್ರೆ ಗಂಡನ ಮೇಲೆ ಪ್ರೀತಿ ಇರೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೆಲವರು ಮಾಡ್ತಾ ಇದ್ದಾರೆ.